8ನೇದು, ಸೈತಾನನಿಗೆ ಯಾವ ದಾರಿಯನ್ನು ಮಾಡಿಕೊಡದಿರಿ. ಯವನಸ್ಥ ಮಕ್ಕಳು, ಸೈತಾನನಿಗೆ ಯಾವ ದಾರಿಯನ್ನು ಮಾಡಿಕೊಡದಿರಿ. ಡೋಂಟ್ ಓಪನ್ ಎನಿ ಡೋರ್ ಫಾರ್ ಡಿಮನ್ಸ್. ಸೈತಾನಿಗೆ ಯಾವ ದಾರಿ ಮಾಡ್ಕೊಡ್ದಿರಿ. ಹೆಂಗ್ ಮಾಡ್ಕೊಡ್ತೀವಪ್ಪ ನಾವು? ಗಲಾತ್ಯ ಪುಸ್ತಕ 5:16-21 ಓದ್ಬೇಕಾರೆ, ನಮ್ಮ ಆಸೆಗಳಿಂದಲೇ ಸೈತಾನಿಗೆ ದಾರಿ ಮಾಡ್ಕೊಡೋದು. ನಮ್ಮ ಲಸ್ಟ್, ನಮಗಿರುವಂಥ ಲಸ್ಟ್, ವಾಟ್ ಎವರ್ ವಿ ಕ್ಯಾರಿ ಲಸ್ಟ್, ಶರೀರದ ಆಸೆಗಳಿಂದಲೇ ಸೈತಾನಿಗೆ ದಾರಿ ಮಾಡ್ಕೊಡ್ತಾರೆ. ಕೇಳಿಸ್ಕೊಳ್ರಿಪ್ಪ, ಒಂದು ಒಳ್ಳೆ ಸಂಗತಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ದೇವ್ರಿಗೂ ಮತ್ತು ಸೈತಾನನಿಗೂ ಇಬ್ರಿಗೂ ಏನು ಬೇಕು ಗೊತ್ತಾ? ಒಬ್ಬ ಮನುಷ್ಯನ ಆಸೆ. ಕೆಲವು ಹೇಳ್ತಾರಲ್ಲ, ನನಗೆ ಕೆಲವೊಂದು ನಾನು ಅಡಿಕ್ಟೆಡ್ ಆಗಿದ್ದೀನಿ, ದಯವಿಟ್ಟು ಪ್ರೇಯರ್ ಮಾಡಿ, ನನಗೆ ಥಾಟ್ಸ್ ಬರುತ್ತೆ ಪ್ರೇಯರ್ ಮಾಡಿ ಅಂತಾರಲ್ಲ. ಕಾರಣ ಗೊತ್ತಾ? ಆ ಥಾಟ್ಸು, ಆ ಅಡಿಕ್ಷನ್ ಹೋಗ್ಬೇಕಂದ್ರೆ ಅದ್ರ ಮೇಲಿರುವ ಆಸೆ ಸಾಯ್ಬೇಕು. ನಿಮಗೆ ಆಸೆ ಇರೋವರೆಗೂ ಅದು ನಿಮ್ಮ ಹಿಂದೆ ದುರಾತ್ಮ ಇರ್ತಾನೆ. ಆ ಆಸೆ ಹೋಗ್ಬೇಕು, ಆ ಪಾಪದ ಆಸೆ ಹೋಗ್ಬೇಕು. ಅನೇಕ ವೇಳೆ ನಿಮ್ಮ ಲೈಫಿಗೆ ಬರುವ ಪ್ರತಿ ಕೆಲವು ಹೋರಾಟಗಳು ನೀವು ಯಾರ ಜೊತೆ ಸ್ನೇಹ ಮಾಡ್ತಾರೆ ಅವರಿಂದ ಬರ್ತದೆ. ಸಿಕ್ಕವ್ರ ಜೊತೆ ಸ್ನೇಹ ಮಾಡಬಾರ್ದು. ಓಕೆ, ಫ್ರೆಂಡ್ ಸಿಗ್ದ, ನನಗೆ ಯಾರೋ ಫ್ರೆಂಡ್ ಸಿಕ್ಕಿದ್ಲು, ನಾನು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆದೆ, ಅವ್ರಿಗೆ ಫ್ರೆಂಡ್ ಆದೆ, ಇವ್ರ ಜೊತೆ ಚೆನ್ನಾಗಿ ಇಷ್ಟ ಆಗ್ತದೆ. ಕೆಲವು ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಸಿಕ್ಕಿದ್ರು ಅಂತೇಳಿ ಸ್ನೇಹ ಮಾಡ್ತಾರೆ, ಬೇಡವಾದಂತಹ ಪರಿಚಯಗಳನ್ನು ಮಾಡ್ಕೊತಾರೆ, ಅನ್ಯ ಜನರ ಮದುವೆ ಆಡ್ತಾರೆ. ಅರ್ಥ ಆಗದ? ಸ್ಟೇ ಫೇತ್ಫುಲ್ ವೇರ್ ಯು ಆರ್ ಇನ್ ದ ಚರ್ಚ್. ಸ್ಟೇ ಫೇತ್ಫುಲ್. ನಿಮಗೆ ದೇವ್ರು ಕೊಟ್ಟಂತ ಎಲ್ಲರೂ ನಂಬಿಕಸ್ಥರಾಗಿರೋ ಜೊತೆಗೆ ಯಾವ ಈವಿಲ್ ಡೋರ್ಸ್ನ ಓಪನ್ ಮಾಡಬೇಡಿ. ಕೆಲವು ಜನ ನಿಮ್ಗೆ ದುಡ್ಡು ಕತ್ಕೊಂಡು ಹೋಗ್ತಾರೆ. ಸಿಸ್ಟರ್, ಐ ಆಮ್ ಸೀಯಿಂಗ್ ಸಮ್ ಮರಣದ ಆತ್ಮ ನಿಮ್ಮ ಹಿಂದೆ ನೋಡ್ತಾ ಇದ್ದೀನಿ. ಇನ್ನು 3 ತಿಂಗಳಲ್ಲಿ ನಿಮ್ಮ ಅಮ್ಮ ಸಾಯಕ್ಕಿದ್ದಾರೆ, ಅವ್ರು ಸತ್ತು 2 ವರ್ಷ ಆಯಿತು. ಅಯ್ಯೋ ಇಲ್ಲ, ಇನ್ನೊಂದಮ್ಮ. ಇದು ಬೇಕಾ ನಿಮಗೆ? ಯಾವ ಈವಿಲ್ ಡೋರ್ಸ್ ಓಪನ್ ಮಾಡಬೇಡಿ. ಒಂದು ಸಭೆಯಲ್ಲಿ ಇದ್ದೀವಾ, ಕುಟುಂಬದಲ್ಲಿ ಇದ್ದೀವಾ, ನಿಮ್ಮ ಲೈಫ್ನ ನೋಡ್ಕೊಳ್ಳಿ. ಅರ್ಥ ಆಗುತ್ತಾ? ನಾಳೆ ದೊಡ್ಡದಾಗಿ ಮಾರ್ಪಡ್ತೀರಾ ನೀವು. ಅರ್ಥ ಆಗ್ತದ? ದೊಡ್ಡವರಾಗ್ತೀರಾ. ದೇವ್ರು ನಿಮ್ಗೆ ಚೆನ್ನಾಗಿರ್ತಾನೆ, ನಿಮ್ಮ ಕೈ ಕೆಳಗೆ ಅನೇಕರನ್ನು ಕೊಡ್ತಾನೆ, ಅದ್ಭುತವಾಗಿ ಬೆಳಿತೀರಾ. ಹಂಗೆ ಬೆಳೆಯುವಾಗ ಚಿಕ್ಕದಲ್ಲಿ ಕೆಡಿಸ್ಕೋಬಾರ್ದು ಯಾವುದನ್ನು. ಕೆಲವು ನಿಮ್ಮ ಹೆಸರು ಸಾಕ್ಷಿ ಕೆಡಿಸ್ಬಿಡ್ತಾರೆ, ನಿಮ್ಮ ಹೆಸರು ಕೆಡಿಸ್ಬಿಡ್ತಾರೆ, ನೀವೇನೋ ಮೂರ್ಖತನ ಮಾಡಿ ನಿಮ್ಮ ಹೆಸರು ಇಲ್ದಂಗೆ ಮಾಡಕ್ಕೆ ಬಿಡ್ತಾರೆ. ಅದು ಯಾವುದಕ್ಕೂ ಹೋಗ್ಬೇಡ್ರಿ. ನಿಮ್ಮ ಲೈಫ್ನ ಕಟ್ಕೊಳ್ಳಿ, ಜೀವನ ಕಟ್ಕೊಳ್ಳಿ. ನಾಳೆ ನೀವು ಚೆನ್ನಾಗಾದ್ರೆ, ನೀವು ಅದ್ಭುತವಾಗಿ ಬದುಕುವಾಗ ನಿಮ್ಮ ಬದುಕು ಅನೇಕರಿಗೆ ಮಾರ್ಗವಾಗಿ ಮಾರ್ಪಡುತ್ತೆ. ಇಫ್ ಯು ವಾಂಟ್ ಟು ಫ್ಲೈ ಲೈಕ್ ಎ ಈಗಲ್, ಮೇಕ್ ಫ್ರೆಂಡ್ಶಿಪ್ ವಿತ್ ಈಗಲ್ಸ್. ದೊಡ್ಡದಾಗಿ ಬೆಳಿಬೇಕಾ, ದೊಡ್ಡವ್ರ ಜೊತೆ ಬದುಕೋದು ಕಲಿಬೇಕು. ಅದಕ್ಕೆ ಕನ್ನಡದೊಂದು ಗಾದೆ ಇದೆ ಗೊತ್ತಾ ನಿಮಗೆ? ದೊಡ್ಡವರಾಗಬೇಕಂದ್ರೆ ದೊಡ್ಡವ್ರ ಜೊತೆ ಇರಬೇಕಂತೆ. ಆಮೆನ್. ಡೋಂಟ್ ಓಪನ್ ಎನಿ ಈವಿಲ್ ಡೋರ್ಸ್ ಇನ್ ಲೈಫ್. ನಿಮ್ಮ ಬದುಕಲ್ಲಿ ನಿಮ್ಮ ಆಸೆಗಳನ್ನ ಕರ್ತನೆ ಕೊಟ್ಬಿಡ್ರಿ. ಒಳ್ಳೊಳ್ಳೆ ಸ್ನೇಹಿತರನ್ನು ಮಾಡ್ಕೊಳ್ಳಿ. ಜೀವನದಲ್ಲಿ ಒಂದು ಅದ್ಭುತವಾಗಿ ಬದುಕ್ರಿ. ದೊಡ್ಡ ಕಾರ್ಯಕ್ಕಾಗಿ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಆಮೆನ್. ಆಮೆನ್.